ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಮುನಿರತ್ನಂ. ನಾನು ಇಲ್ಲಿ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ಒಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿ ಆಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಈ ಒಂದು ಅವೇರ್ನೆಸ್ ವಿಡಿಯೋ ಬಂದುಬಿಟ್ಟು ಲಂಗ್ ಕ್ಯಾನ್ಸರ್ ಬಗ್ಗೆ. ಇವಾಗ ನಿಮ್ಮೆಲ್ಲರಿಗೂ ಲಂಗ್ ಕ್ಯಾನ್ಸರ್ ಅಂದರೆ ಸ್ಮೋಕಿಂಗ್ ರಿಲೇಟೆಡ್ ಅನ್ನೋದನ್ನು ಸಾಕಷ್ಟು ಸರಿ ಕೇಳಿಸ್ಕೊಂಡಿರ್ತೀರ. ಸಾಕಷ್ಟು ಆ್ಯಡ್ ಕ್ಯಾಂಪೇನ್ಸು, ವೀಡಿಯೋಸು ಇದೆಲ್ಲನೂ ಆಗುತ್ತೆ. ಸೊ ಲಂಗ್ ಕ್ಯಾನ್ಸರ್ ಅಂದರೆ ಜನರಲ್ಲಿ ಈ ಥರದ್ದೊಂದು ನೋಷನ್ ಏನಂದರೆ, ಇದು ಬರೋದೇ ಸ್ಮೋಕಿಂಗು ಇಲ್ಲ ತಂಬಾಕು ಯೂಸು ಈ ಥರದ್ದು ಮಾಡಿದರೆ ಮಾತ್ರ ಲಂಗ್ ಕ್ಯಾನ್ಸರ್ ಬರೋದು. ಇಲ್ಲಾಂದರೆ ಲಂಗ್ ಕ್ಯಾನ್ಸರ್ದು ಒಂದು ರಿಸ್ಕ್ ಇಲ್ಲ. ಅದೇ ಥರ ಈ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸು ಇದೆಲ್ಲದಕ್ಕೂ ಸ್ಮೋಕಿಂಗು ಮತ್ತು ಟೊಬ್ಯಾಕೋ ಯೂಸೇ ಒಂದು ಕಾರಣ, ಬೇರೆ ಯಾವುದರಿಂದನೂ ಇದು ಆಗೋಲ್ಲ ಅನ್ನೋ ಒಂದು ಜನರಲ್ಲಿ ಆ ಥರದ್ದು ಒಂದು ನೋಷನ್ ಇದೆ. ಬಟ್ ಏನಂದರೆ, ಈ ಸ್ಮೋಕರ್ಸು ಅಲ್ಲದೆ ಸ್ಮೋಕಿಂಗು, ಈ ತಂಬಾಕು ಈ ಥರದ್ದು ಯಾವುದೇ ಹ್ಯಾಬಿಟ್ಸು ಇರಲಾರ್ದಂಥವ್ರಿಗೂ ಪ್ಲಸ್ ಹೆಂಗಸರಲ್ಲೂ ಈ ಒಂದು 10-20 ವರ್ಷದಿಂದ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಅವರಲ್ಲಿ ಈ ಥರದ್ದು ಒಂದು ಲಂಗ್ ಕ್ಯಾನ್ಸರ್ದು ಇನ್ಸಿಡೆನ್ಸ್ ಏನಿದೆ ಅದು ಡೇ ಬೈ ಡೇ ಜಾಸ್ತಿ ಆಗ್ತಾಯಿದೆ. ಸೊ ನೀವು ಇವಾಗ ಒಂದು 10 ಕೇಸಸ್ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ನ ನೋಡಿದರೆ ಅದರಲ್ಲಿ ಒಂದು 3 ಜನವರೆಗೂ ಅವ್ರಿಗೆ ಯಾವುದೇ ಥರದ್ದು ತಂಬಾಕು ಯೂಸ್ ಆಗಲಿ ಇಲ್ಲ ಸ್ಮೋಕಿಂಗ್ ಹಿಸ್ಟ್ರಿ ಆಗಲಿ ಈ ಥರದ್ದು ಆ ಥರದ್ದು ಹ್ಯಾಬಿಟ್ಸ್ ಯಾವುದೇ ಇರೋದಿಲ್ಲ. ಸೊ ಈ ಒಂದು ಲಂಗ್ ಕ್ಯಾನ್ಸರ್ ಏನಿದೆ ಇದು ಇವಾಗ ಇನ್ಸಿಡೆನ್ಸ್ ಜಾಸ್ತಿ ಆಗೋದ್ರಿಂದ ಅದರದ್ದು ಒಂದು ಅವೇರ್ನೆಸ್ ಬೇಕು ಜನರಲ್ಲಿ. ಅಂದರೆ ಈ ಸ್ಮೋಕಿಂಗು ತಂಬಾಕು ಯಾವುದೇ ಹ್ಯಾಬಿಟ್ಸ್ ಇಲ್ಲ ಅಂದರೂ ಈ ಥರದ್ದೊಂದು ಲಂಗ್ ಕ್ಯಾನ್ಸರ್ ಬರ್ಬೋದು ಅನ್ನೋ ಒಂದು ಅವೇರ್ನೆಸ್ ಬೇಕು. ಸೊ ಈ ಅವೇರ್ನೆಸ್ ವಿಡಿಯೋ ಬಂದ್ಬಿಟ್ಟು ಈ ಥರದ್ದು ಕ್ಯಾನ್ಸರ್ಸ್ ಯಾವುದರಿಂದ ಬರ್ತಾಯಿದೆ, ಏನಕ್ಕೆ ಬರುತ್ತೆ ಈ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ ಥರದ್ದು ಲಂಗ್ ಕ್ಯಾನ್ಸರ್ಸ್ಗೆ ಮೇಯ್ನ್ ರೀಸನ್ ಬಂದ್ಬಿಟ್ಟು ನಮ್ಮ ಸುತ್ತಮುತ್ತ ಇರೋ ವಾತಾವರಣ. ಸೊ ಮೇನ್ಲಿ ಬಂದು ಕ್ವಾಲಿಟಿ ಆಫ್ ಏರ್ ಅಂತ ಹೇಳ್ತೀವಿ. ಸೊ ಏರ್ ಕ್ವಾಲಿಟಿ ಇಂಡೆಕ್ಸ್ ನೀವು ನೋಡಿದ್ರೆ ಅದು ದಿನ ಕಡಿಮೆನೇ ಆಗ್ತಾ ಇದೆ. ಸೊ ಆದ್ದರಿಂದ ನಮಗೆ ಈ ಥರದ್ದು ಕಾಯಿಲೆಗಳು ಮತ್ತು ಈ ಲಂಗ್ ಕ್ಯಾನ್ಸರ್ಸ್ ಅಲ್ಲದೆ ಬ್ರೀದಿಂಗ್ ಡಿಫಿಕಲ್ಟೀಸು, ಲಂಗಿನ ಬೇರೆ ಹಲವಾರು ಕಾಯಿಲೆಗಳು ಏನಿದೆ ಅದರದ್ದು ರಿಸ್ಕ್ನೂ ಜಾಸ್ತಿ ಆಗುತ್ತೆ. ಸೊ ಮೇನ್ಲಿ ಏರ್ ಪೊಲ್ಯೂಷನ್, ಅದು ಡಸ್ಟ್ ಪೊಲ್ಯೂಷನ್ ಆಗಿರ್ಬೋದು, ಇಲ್ಲ ವೆಹಿಕಲಿಂದ ಬರೋ ಥರ ಒಂದು ಸ್ಮೋಕ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಗ್ಯಾಸ್ ಅಂತ ಏನು ಹೇಳ್ತೀವಿ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗಿರ್ಬೋದು. ಸೊ ಈ ಥರದ್ದು ಹಲವಾರು ಕಾರಣಗಳಿಂದ ಏರ್ ಕ್ವಾಲಿಟಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದರಲ್ಲಿ ಫೈನ್ ಪಾರ್ಟಿಕಲ್ಸ್ ಏನಿದೆ ಈ ಸ್ಮೋಕು ಈ ಡಸ್ಟಲ್ಲೆಲ್ಲ ಅದು ಲಂಗ್ಸಲ್ಲಿ ಒಂದು ಸರಿ ಸೇರಿಕೊಂಡ್ರೆ ಅದು ಕ್ಲಿಯರ್ ಆಗಲ್ಲ. ಲಂಗ್ಸಲ್ಲಿ ಅದೇ ಥರ ಉಳ್ಕೊಂಡ್ಬಿಟ್ಟು ಅದು ಲಂಗಲ್ಲಿ ಏನಾಗುತ್ತೆ, ಒಂದು ಚೈನ್ ರಿಯಾಕ್ಷನ್ ಥರ ಆಗ್ತಾ ಹೋಗುತ್ತೆ. ಸೊ ಅದು ಕ್ಲಿಯರ್ ಆಗಲಾರ್ದಂಗೆ ಇವೆಂಚುವಲಿ ಇಮಿಡಿಯೇಟಾಗಿ ಆಗಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್, ತುಂಬ ವರ್ಷಗಳಿಂದ ಈ ಥರದ್ದೊಂದು ಎಕ್ಸ್ಪೋಜರ್ ಇದೆ, ಅನ್ಹೆಲ್ದಿ ಏರ್ ನಾವು ಬ್ರೀದ್ ಮಾಡ್ತಾ ಇದ್ದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಲಂಗ್ ಕ್ಯಾನ್ಸರ್ ಆಗಿ ಬದಲಾವಣೆ ಆಗ್ಬೋದು. ಸೊ ಈ ಥರದ್ದು ಒಂದು ರಿಸ್ಕ್ ಇರುತ್ತೆ. ಅದಲ್ಲದೆ ಬೇರೆ ಥರದ್ದು ಆಕ್ಯುಪೇಷನಲ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಈ ಕಾರ್ಪೆಂಟ್ರಿ ವರ್ಕು, ವುಡ್ ವರ್ಕ್ ಮಾಡೋರು ಮತ್ತು ಈ ಆಸ್ಬೆಸ್ಟಾಸ್ ಶೀಟ್ಸ್ ಏನು ಮಾಡ್ತಾರೆ ಆ ಥರದ್ದೊಂದು ಇಂಡಸ್ಟ್ರೀಸ್ ಆಗಿರ್ಬೋದು, ಇಲ್ಲ ಯಾವುದೇ ಥರದ್ದು ಈ ಮೈನಿಂಗು ಎಲ್ಲಿ ಈ ಡಸ್ಟ್ ತುಂಬ ಬರ್ತಾ ಇರುತ್ತೋ ಆ ಥರದ್ದೊಂದು ಆಕ್ಯುಪೇಷನ್ಸ್ನಲ್ಲಿ ಇರೋರ್ಗು ಈ ಥರದ್ದೊಂದು ಇನ್ಕ್ರೀಸ್ಡ್ ರಿಸ್ಕ್ ಇರುತ್ತೆ ಈ ಥರ ಲಂಗ್ ಕ್ಯಾನ್ಸರ್ಸ್ ಬರುವಂಥದ್ದು. ಪ್ಲಸ್ ಇದಲ್ಲದೆ ಇನ್ನೊಂದು ಬಂದ್ಬಿಟ್ಟು ಲಾಂಗ್ ಅವರ್ಸ್ ಇನ್ ಟ್ರಾಫಿಕ್. ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿರೋರು ತುಂಬ ಹೊತ್ತು ಟ್ರಾಫಿಕಲ್ಲೇ ಇರೋದ್ರಿಂದ ಅಷ್ಟೊಂದು ಆಟೋಮೊಬೈಲ್ ಗ್ಯಾಸಸ್ಗೆ ಎಕ್ಸ್ಪೋಜರ್ ಬರುತ್ತೆ, ಅಷ್ಟೊಂದು ಸ್ಮೋಕ್ ಎಕ್ಸ್ಪೋಜರ್ ಇರುತ್ತೆ. ಅದಲ್ಲದೆ ಸಾಕಷ್ಟು ಸ್ಟ್ರೆಸ್ನೂ ಇರುತ್ತೆ ಬಾಡಿ ಮೇಲೆ. ಸೊ ಈ ಒಂದು ಸ್ಟ್ರೆಸ್ಸು ಮತ್ತು ಈ ಥರದ್ದು ಅನ್ಹೆಲ್ದಿ ಏರ್ ಎಕ್ಸ್ಪೋಜರಿಂದನೂ ಲಂಗ್ ಕ್ಯಾನ್ಸರ್ಸ್ ಆಗೋ ಥರದ್ದು ಒಂದು ರಿಸ್ಕ್ ಇರುತ್ತೆ ಜನರಲ್ಲಿ. ಸೊ ಇನ್ನೊಂದು ಬಂದ್ಬಿಟ್ಟು ಈ ಕುಕ್ಕಿಂಗ್ ಹ್ಯಾಬಿಟ್ಸು. ಸೊ ಈ ಫೈರ್ವುಡ್ ಕುಕ್ಕಿಂಗ್ ಆಗಿರ್ಬೋದು, ಇಲ್ಲ ಒಂದೇ ಕಿಚನಲ್ಲಿ ತುಂಬ ಜನರಿರೋದು, ಸಾಕಷ್ಟು ಸ್ಮೋಕು, ಪುವರ್ ವೆಂಟಿಲೇಷನ್ ಆಗಿರ್ಬೋದು. ಸೊ ಆ್ಯಂಡ್ ಇನ್ನೊಂದು ಏನಿದೆ, ಕರ್ದದ ಪದಾರ್ಥಗಳಲ್ಲಿ ಸಾಕಷ್ಟು ಸ್ಮೋಕ್ ಬರುತ್ತೆ. ಅದಕ್ಕೆ ಇರೋತಕ್ಕಂಥ ಒಂದು ವೆಂಟಿಲೇಷನ್ ಬೇಕು ಮನೆಗಳಲ್ಲಿ. ಸೊ ಆ ಥರದ್ದೊಂದು ರಿಪೀಟೆಡ್ ಎಕ್ಸ್ಪೋಜರು, ಒಂದು ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಇತ್ತು ಅಂದರೆ ಅದೂ ಒಂದು ರಿಸ್ಕ್ ಫ್ಯಾಕ್ಟರ್. ಅದಲ್ಲದೆ ಫುಡ್ ಹ್ಯಾಬಿಟ್ಸು ಮತ್ತು ಫುಡ್ಡಲ್ಲಿ ಹಾಕೋ ಥರದ್ದು ಒಂದು ಪೆಸ್ಟಿಸೈಡ್ಸು ಈ ಥರದ್ದೆಲ್ಲ ಒಂದು ಕ್ಯಾನ್ಸರ್ಗೆ ಒಂದು ರಿಸ್ಕ್ ಆಗಿ ಬರ್ಬೋದು. ಸೊ ಇದನ್ನು ಏನು ಹೇಳ್ತೀವಿ, ಒಂದು ಸಿಂಗಲ್ ಏಜೆಂಟಾಗಿ ರಿಸ್ಕ್ ಅಂತ ಹೇಳೋದಕ್ಕಾಗಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸು. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಏನಾದರೂ ಇದ್ದರೆ ಇವೆಂಚುವಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಕ್ಯಾನ್ಸರ್ ಆಗಿ ಕಂಡುಬರುತ್ತೆ.
ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಆಕ್ಯುಪೇಷನ್ಸಲ್ಲಿ ಪೇಂಟ್ಸು ಮತ್ತು ತುಂಬಾ ಫೈನ್ ಪಾರ್ಟಿಕಲ್ಸು ಈ ಥರದ್ದು ಏನಾದರೂ ಆಕ್ಯುಪೇಷನಲ್ ರಿಸ್ಕ್ ಇದ್ರೂ ಈ ಥರದ್ದೊಂದು ಲಂಗ್ ರಿಲೇಟೆಡ್ ಇಶ್ಯೂಸ್ ಬರೋ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಾಯಿಲೆದು ಲಕ್ಷಣಗಳು ಏನಿರುತ್ತೆ ಅಂದರೆ ಸಿಮ್ಟಮ್ಸು ಸೈನ್ಸ್ ಏನಿರುತ್ತೆ ಅಂದರೆ ಕಾಮನೆಸ್ಟ್ ಬಂದ್ಬಿಟ್ಟು ಕಾಫ್. ನಾರ್ಮಲಾಗಿ ಈ ಸ್ಮೋಕಿಂಗ್ ರಿಲೇಟೆಡ್ ಕ್ಯಾನ್ಸರ್ಸಲ್ಲಿ ಯಾವ ಥರದ್ದು ಸಿಮ್ಟಮ್ಸ್ ಬರುತ್ತೋ ಅದೇ ಥರದ ಸಿಮ್ಟಮ್ಸ್ ಇದರಲ್ಲೂ ಕಾಣ್ಬರುತ್ತೆ. ಒಂದು ಬಂದ್ಬಿಟ್ಟು ಕಾಫ್ ಇರ್ಬೋದು, ಸಿಂಪಲ್ ಕಾಫ್ ಅಂದರೆ ಕೆಲವೊಬ್ಬರಿಗೆ ನೈಟಲ್ಲಿ ಮಾತ್ರ ಕಾಫ್ ಇರುತ್ತೆ, ಇಲ್ಲ ಅರ್ಲಿ ಮಾರ್ನಿಂಗ್ಸ್ ಕಾಫ್ ಇರುತ್ತೆ, ಆರ್ ಒಕೇಶ್ನಲ್ ಕಾಫ್. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಆನ್ ಆ್ಯಂಡ್ ಆಫ್ ಸಿಮ್ಟಮ್ಸ್ ಇದ್ದಾಗ ಈ ಸಿರಪ್ಸು ಈ ಥರದ್ದು ತೊಗೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಸಿಮ್ಟಮ್ ಆಗಿರ್ಬೋದು. ಅದಲ್ಲದೆ ಸ್ಪೂಟಮ್, ಏನಾದರೂ ಕಫ ಬಂತು, ಅದರಲ್ಲಿ ರಕ್ತ ಥರ ಇತ್ತು, ಇಲ್ಲ ಸುಮ್ಮನೆ ಕಫ ಬರ್ತಾ ಇದ್ರೂ ಅದನ್ನೂ ವಿ ಟೇಕ್ ಇಟ್ ಆ್ಯಸ್ ಒಂದು ಇಂಪಾರ್ಟೆಂಟ್ ಸಿಮ್ಟಮ್ ಆಗಿ. ಆ್ಯಂಡ್ ವಾಯ್ಸ್ ಚೇಂಜ್ ಆಗಿರ್ಬೋದು ಓವರ್ ಅ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ಬ್ರೆತ್ಲೆಸ್ನೆಸ್ ಅಂದರೆ ನಿಮಗೆ ಆಯಾಸ ಬರ್ತಾ ಇದ್ದರೆ, ಏನಾದರೂ ಸ್ವಲ್ಪ ಕೆಲಸ ಮಾಡಿದರೂ ನಿಮಗೆ ಆಯಾಸ ಬರ್ತಾ ಇದೆ, ಈ ಥರದ್ದು ಏನಾದರೂ ಸಿಮ್ಟಮ್ಸ್ ಇದ್ದರೆ ನೀವು ಅದನ್ನು ಎಕ್ಸಾಮಿನ್ ಮಾಡಿಸ್ಬೇಕು. ಇದು ಪ್ರತಿ ಸರಿ ಕ್ಯಾನ್ಸರ್ ವತಿಯಿಂದನೇ ಬರುವಂಥ ಸಿಮ್ಟಮ್ಸ್ ಅಲ್ಲ. ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಕ್ಯಾನ್ಸರ್ ಅನ್ನೋದು ಏನು ಲಕ್ಷಣವೇ ಇರಲ್ಲ. ಇಟ್ ಕುಡ್ ಬಿ ಟೋಟಲಿ ಅನ್ರಿಲೇಟೆಡ್ ಸಿಮ್ಟಮ್ ಆಗಿರ್ಬೋದು. ಬಟ್ ನಿಮಗೆ ಈ ಥರದ ಸಿಮ್ಟಮ್ಸ್ ಇತ್ತು ಆ್ಯಂಡ್ ನಾವು ಹೇಳಿರೋ ಪ್ರಕಾರ ಯಾವುದಾದ್ರೂ ಈ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂದರೆ ನೀವು ಕೆಲಸ ಮಾಡೋ ಸ್ಥಳ ಆಗಲಿ, ಇಲ್ಲ ನೀವಿರೋ ವಾತಾವರಣ ಆಗಿರ್ಬೋದು, ಆರ್ ಮೆಟ್ರೋಪಾಲಿಟನ್ ಸಿಟೀಸು, ಹೆವಿ ಪೊಲ್ಯೂಷನ್, ಈ ಥರದ್ದು ಏನಾದರೂ ಇದ್ದು ಈ ಒಂದು ಸಿಮ್ಟಮ್ಸ್ ಏನಾದರೂ ಕಂಡು ಬಂದರೆ ಅದನ್ನು ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ಇನ್ ಕೇಸ್ ಏನಾದರೂ ಅನ್ಫಾರ್ಚುನೇಟಾಗಿ ಆ ಥರದ್ದು ಏನಾದರೂ ಕಂಡು ಬಂದರೂ ಅದನ್ನು ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಮಾಡ್ದಂಗೆ ಇರುತ್ತೆ. ಸೊ ಹಾಗಾಗಿ ಪ್ರೊಗ್ನೋಸಿಸ್ಸು ಅದರದ್ದು ನೆಕ್ಸ್ಟು ಆಪ್ಷನ್ಸ್ ಏನಿದಾವೋ ಅದು ಸಾಕಷ್ಟು ಬೆಟರ್ ಆಗಿರುತ್ತೆ. ಸೊ ನಾನು ಹೇಳ್ದಂಗೆ ಈ ಒಂದಿಷ್ಟು ಸಿಮ್ಟಮ್ಸು ಕಂಡುಬರ್ಬೋದು. ಬಟ್ ಏನಾಗುತ್ತೆ, ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಯಾವುದೇ ಥರದ್ದು ಸಿಮ್ಟಮ್ಸ್ ಇರಲ್ಲ. ಯಾಕೆಂದರೆ ಲಂಗ್ ಬಂದ್ಬಿಟ್ಟು ಒಂದು ದೊಡ್ಡ ಆರ್ಗನ್. ಸೊ ಏನಾಗುತ್ತೆ, ಎಲ್ಲೋ ಒಂದು ಚಿಕ್ಕ ಕ್ಯಾನ್ಸರ್ದು ಏನಾದರೂ ಇದ್ದರೆ, ಒಂದು ಚಿಕ್ಕ ಹಣ್ಣು ಥರ ಏನಾದರೂ ಇದ್ದರೆ ಅದು ಯಾವುದೇ ಥರದ್ದು ಸಿಮ್ಟಮ್ಸ್ ಬರಲ್ಲ. ಬಟ್ ಕೆಲವು ಸರಿ ಏನಾಗುತ್ತೆ, ಏನೋ ಒಂದು ಫೀಲಿಂಗ್ ಆಫ್ ಬೀಯಿಂಗ್ ಅನ್ವೆಲ್, ಇಲ್ಲ ಈ ಥರದ್ದು ಒಕೇಶ್ನಲ್ ಕಾಫು ಆ್ಯಂಡ್ ನಾನು ಹೇಳೋ ಪ್ರಕಾರ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ಸಿಂಪಲ್ ಸ್ಕ್ರೀನಿಂಗ್ ಟೆಸ್ಟ್ ಆಗಿರ್ಬೋದು, ಇಲ್ಲ ನಿಮ್ಮ ಹತ್ತಿರದ್ದು ಡಾಕ್ಟ್ರ್ ಹತ್ರ ಹೋದರೆ ಅವರು ಒಂದಿಷ್ಟು ಟೆಸ್ಟ್ ಮಾಡಿ ಅಟ್ಲೀಸ್ಟು ಯಾವುದೇ ಒಂದು ಗಾಬರಿ ಆಗೋ ಅಂಥ ಒಂದು ರೀಸನ್ ಇಲ್ಲ ಅನ್ನೋಷ್ಟು ಅಶ್ಯೂರೆನ್ಸ್ ಇರುತ್ತೆ. ಸೊ ಅದನ್ನೊಂದು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಇದನ್ನು ಇವಾಗ ಯಾವ ಥರ ಪ್ರಿವೆಂಟ್ ಮಾಡೋದು ಅಂದರೆ, ಪ್ರಿವೆಂಟ್ ಮಾಡೋದಕ್ಕೆ ಕೆಲವೊಬ್ಬರಿಗೆ ಆಗಲ್ಲ, ಬಿಕಾಸ್ ಇಟ್ ಈಸ್ ಆಕ್ಯುಪೇಷ್ನಲ್ ಆಗಿರ್ಬೋದು, ನಾವಿರೋ ಅಂಥ ವಾತಾವರಣ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಬಟ್ ಇನ್ ಕೇಸ್ ಅಟ್ಲೀಸ್ಟ್ ಇಫ್ ಇಟ್ ಈಸ್ ಪಾಸಿಬಲ್ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಬೋದು. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್ ಸ್ವಲ್ಪ ಫ್ರೆಶ್ ಏರ್ ಆಗಿರ್ಬೋದು, ಇಲ್ಲ ನೀವು ಡಿಸ್ಟ್ರೆಸ್ ಆಗೋದಕ್ಕೆ ನಿಮಗೆ ಕನ್ವೀನಿಯೆಂಟಾಗಿ ಯಾವುದೇ ಥರದ್ದು ಡಿಸ್ಟ್ರೆಸ್ ಆಪ್ಷನ್ಸ್ ಇದ್ದರೆ ಆ ಥರದ್ದು ಮಾಡ್ಬೋದು. ಆ್ಯಂಡ್ ಟೈಮ್ಲಿ ಫುಡ್ ಹ್ಯಾಬಿಟ್ಸು ಅಗೇನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಲೀಪ್ ಪ್ಯಾಟರ್ನ್ ಬಂದ್ಬಿಟ್ಟು ಕಂಟಿನ್ಯೂಯಸ್ ಆಗಿ ಒಂದು 7 to 8 hours ಸ್ಲೀಪ್ ಇರೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾನ್ಸರ್ಸ್ ಅಂತಲೇ ಅಲ್ಲ, ಸಾಕಷ್ಟು ಕಾಯಿಲೆಗಳಿಗೆ ಹ್ಯಾವಿಂಗ್ ಅ ಗುಡ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡಿಸ್ಟ್ರೆಸ್ ಆಗೋದು, ಸಾಕಷ್ಟು ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ಯಾವುದೇ ಥರದ್ದು ಸ್ಟ್ರೆಸ್ ಆನ್ ದ ಮೈಂಡ್ ಬಂದ್ಬಿಟ್ಟು ಕಾಯಿಲೆಗಳಿಗೆ ಇಟ್ ಬಿಕಮ್ಸ್ ಅ ಕಾಸೇಟಿವ್ ಏಜೆಂಟ್. ಸೊ ಆದಷ್ಟು ಮಟ್ಟಿಗೆ ಯು ಶುಡ್ ಫೈಂಡ್ ಪೀಸ್ ಆಫ್ ಮೈಂಡ್. ಯಾವುದೇ ಥರದ್ದು ನಿಮಗೆ ಯಾವುದು ಡಿಸ್ಟ್ರೆಸ್ ಮಾಡುತ್ತೆ ಅದನ್ನು ನೀವು ಆದಷ್ಟು ಮಟ್ಟಿಗೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆ್ಯಂಡ್ ಫಿಸಿಕಲ್ ಎಕ್ಸಸೈಸ್ ಅದನ್ನೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಬಂದ್ಬಿಟ್ಟು ನಾವು ಇವಾಗ ಮೆಟ್ರೋಪಾಲಿಟನಲ್ಲಿ ಸಿಟೀಸಲ್ಲಿ ಏನಾಗುತ್ತೆ, ನಾನು ಐ ಸಿ ಮೆನಿ ಪೀಪಲ್ ಅವರು ಜಾಗಿಂಗು ರನ್ನಿಂಗ್ ಇದನ್ನೆಲ್ಲ ಈವ್ನಿಂಗ್ಸಲ್ಲಿ ಮಾಡ್ತಾ ಇರ್ತಾರೆ. ಮೇ ಬಿ ಅವ್ರಿಗೆ ಆ ಒಂದು ಟೈಮ್ ಇರುತ್ತೆ ಅಂತ ಅವ್ರು ಆ ಟೈಮಿಗೆ ಮಾಡೋದು. ಬಟ್ ಏನಾಗುತ್ತೆ, ನೀವು ಆ ಟೈಮಲ್ಲಿ ಜಾಗ್ ಮಾಡಿದರೆ ಪೊಲ್ಯೂಟೆಡ್ ಏರೇ ಇರುತ್ತೆ. ಸೊ ನೀವು ಆವಾಗ ಸ್ಟ್ರೆಸ್ ಮಾಡಿದರೆ ಅಷ್ಟೊಂದು ಡೀಪಾಗಿ ಪೊಲ್ಯೂಟೆಡ್ ಏರ್ನ ಇನ್ಹೇಲ್ ಮಾಡ್ತಾ ಇರ್ತೀರ. ಸೊ ಆದಷ್ಟು ಮಟ್ಟಿಗೆ ಈ ಥರದ್ದು ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ, ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಡೋದಿದ್ದರೆ ಅರ್ಲಿ ಮಾರ್ನಿಂಗ್ ಈಸ್ ಅ ಬೆಟರ್ ಟೈಮ್. ಸೊ ಅದನ್ನೊಂದು ಫಾಲೋ ಮಾಡಿ. ಸೊ ಈ ಒಂದಿಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಏನಿದೆ ಇದನ್ನು ಮಾಡಿದರೆ ಅಟ್ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ಈ ಥರದ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಒಂದು ಅವೇರ್ನೆಸ್ ಬೇಕು. ಅಂದರೆ ನಾವು ಇರೋ ಒಂದು ಎನ್ವೈರ್ಮೆಂಟು ಸುತ್ತಮುತ್ತ ಯಾವ ಥರ ಇದೆ, ಇದರಿಂದ ಏನಾದರೂ ಕಾಯಿಲೆಗಳು ಬರ್ಬೋದೇನೋ ಅನ್ನೋ ಒಂದು ಅವೇರ್ನೆಸ್ ಇದ್ದರೆ ಯಾವುದೇ ಥರದ್ದು ಚಿಕ್ಕ ಸಿಮ್ಟಮ್ ಬಂದರೂ ನೀವು ಅದನ್ನು ಆದಷ್ಟು ಬೇಗ ನಿಮ್ಮ ಫಿಸಿಷಿಯನ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೋತೀರ. ಅಡ್ವಾಂಟೇಜ್ ಬಂದ್ಬಿಟ್ಟು ಒಂದು, ಯು ಕ್ಯಾನ್ ಕನ್ಫರ್ಮ್ ನಿಮಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ ಅನ್ನೋದು.
ಆ್ಯಂಡ್ ಇನ್ ಆ್ಯನ್ ಅನ್ಫಾರ್ಚುನೇಟ್ ಸಿನಾರಿಯೋ ಇನ್ ಕೇಸ್ ಏನಾದರೂ ನಿಮಗೆ ಆ ಥರದ್ದು ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಯಾವುದೇ ಡಿಸೀಸ್ದು ಲಕ್ಷಣಗಳಿದ್ದರೆ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ದಂಗೆ ಇರುತ್ತೆ. ಆ್ಯಂಡ್ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿರೋ ಕ್ಯಾನ್ಸರ್ಸ್ ಬಂದ್ಬಿಟ್ಟು ಯಾವುದೇ ಆಗಿರಲಿ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಕ್ಯೂರ್ ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್ ಅವೇರ್ನೆಸ್ ಇದ್ದರೆ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಇದನ್ನೊಂದು ನೀವು ಫಾಲೋ ಮಾಡಬೇಕು. ಸೊ ಈ ಸ್ಮೋಕಿಂಗ್ ರಿಲೇಟೆಡ್ ಕ್ಯಾನ್ಸರ್ಸು ಮತ್ತು ಸ್ಮೋಕಿಂಗ್ ಅನ್ರಿಲೇಟೆಡ್ ಅಂದರೆ ಟೊಬ್ಯಾಕೊ ಅನ್ರಿಲೇಟೆಡ್ ಕ್ಯಾನ್ಸರ್ಸಲ್ಲಿ ಡಿಫ್ರೆನ್ಸಸ್ ಏನಂದರೆ ಬಯಾಲಜಿ ಆಫ್ ದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಟೈಪ್ ಆಫ್ ಕ್ಯಾನ್ಸರು, ಅದರದ್ದು ಸಿವಿಯಾರಿಟಿ ಆಗಿರ್ಬೋದು, ಅದರಲ್ಲಿ ಇರೋವಂತಕ್ಕ ಈ DNA ಮ್ಯೂಟೇಷನ್ಸ್ ಆಗಿರ್ಬೋದು, ಈ ಥರದ್ದು ಕೆಲವೊಂದು ಆಸ್ಪೆಕ್ಟ್ಸಲ್ಲಿ ಡಿಫ್ರೆನ್ಸಸ್ ಕಂಡು ಬರುತ್ತೆ. ಆ್ಯಂಡ್ ಈ ನಾನ್ ಸ್ಮೋಕರ್ಸಲ್ಲಿ ಬರುವಂಥ ಕ್ಯಾನ್ಸರ್ಸ್ಗೆ ಯೂಶಲಿ ಒಂದು ಫೇವ್ರಬಲ್ ಮ್ಯೂಟೇಷನ್ಸ್ ಇರ್ತವೆ. ಸೊ ಆ ಮ್ಯೂಟೇಷನ್ಸ್ ಅಂದರೆ ಈ DNA ಅಲ್ಲಿ ಕೆಲವೊಂದು ಅಬ್ನಾರ್ಮ್ಯಾಲಿಟೀಸ್. ಸೊ ಆ ಥರದ್ದು ಏನಾದರೂ ಕಂಡು ಬಂದರೆ ಅದರದ್ದು ಟ್ರೀಟ್ಮೆಂಟ್ ಆಪ್ಷನ್ಸ್ ಹಲವಾರು ಇರುತ್ತೆ. ಸೊ ಸ್ಮೋಕರ್ಸ್ ರಿಲೇಟೆಡ್ ಕ್ಯಾನ್ಸರ್ಸ್ಗೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಡಿಮೆ. ನಾನ್ ಸ್ಮೋಕರ್ಸಲ್ಲಿ ಈ ಥರದ್ದು ಮ್ಯೂಟೇಷನ್ಸ್ ಆಗಿರ್ಬೋದು, ಬೇರೆ ಒಂದಿಷ್ಟು ಟಾರ್ಗೆಟ್ಸ್ ಆಗಿರೋದ್ರಿಂದ ನಮಗೆ ಈ ಟಾರ್ಗೆಟೆಡ್ ಥೆರಪಿ ಇಲ್ಲ ಪ್ರಿಸಿಷನ್ ಮೆಡಿಸಿನ್ ಅಂತ ಏನು ಹೇಳ್ತೀವಿ, ಆ ಥರದ್ದೊಂದು ಆಪ್ಷನ್ಸ್ ಇರುತ್ತೆ. ಸೊ ಅಡ್ವಾಂಟೇಜ್ ಬಂದ್ಬಿಟ್ಟು ಈ ಟಾರ್ಗೆಟೆಡ್ ಥೆರಪಿ ಇಲ್ಲ ಈ ಮ್ಯೂಟೇಷನ್ಸು ಈ ಥರ ಇಮ್ಯುನೊಥೆರಪಿ ಆಗಿರ್ಬೋದು, ಇದರಲ್ಲೆಲ್ಲ ಟಾಲರೆನ್ಸ್ ಇಸ್ ಮಚ್ ಬೆಟರ್. ಸೊ ಕೀಮೊಥೆರಪಿ ಅಂದ್ರೇ ಕೆಲವು ಜನರಿಗೆ ಭಯ, ಸೈಡ್ ಎಫೆಕ್ಟ್ಸ್ ಬರ್ಬೋದು ಅಂತ. ಆ ಥರದ್ದು ಕಂಪೇರ್ ಮಾಡಿ ನೋಡಿಕೊಂಡ್ರೆ ಈ ಟಾರ್ಗೆಟೆಡ್ ಥೆರಪಿ ಇಲ್ಲ ಪರ್ಸ್ನಲೈಸ್ಡ್ ಮೆಡಿಸಿನಲ್ಲಿ ಆ ಥರದ್ದೊಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಟಾಲರೆನ್ಸ್ ಈಸ್ ಮಚ್ ಬೆಟರ್. ಅದಲ್ಲದೆ ರೆಸ್ಪಾನ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಸಾಕಷ್ಟು ಜನರಿಗೆ ಇದು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ಕ್ಯೂರ್ ಆಗುತ್ತೆ. ಸೊ ಆ ಥರದ್ದೊಂದು ಬಯಾಲಜಿ ಇರೋ ಕ್ಯಾನ್ಸರ್ ನಾನ್ ಸ್ಮೋಕರ್ಸಲ್ಲಿ. ಸೊ ಈ ಒಂದಿಷ್ಟು ಡಿಫ್ರೆನ್ಸಸ್ ಇರುತ್ತೆ ಸ್ಮೋಕರ್ಸು ಆ್ಯಂಡ್ ನಾನ್ ಸ್ಮೋಕರ್ ರಿಲೇಟೆಡ್ ಕ್ಯಾನ್ಸರ್ಸಲ್ಲಿ. ಸೊ ಇನ್ ಕೇಸ್ ಈ ಥರದ್ದು ಯಾವುದಾದ್ರೂ ಕ್ಯಾನ್ಸರ್ ಕಂಡು ಬಂತು ಅಂದರೆ, ಲಂಗಲ್ಲಿ ನೀವು ಎಕ್ಸ್ರೇ ಮಾಡಿಸಿದ್ರಿ, ಅದರಲ್ಲಿ ಏನಾದರೂ ಒಂದು ಚಿಕ್ಕ ಲೀಷನ್ ಇತ್ತು, ಅಬ್ನಾರ್ಮ್ಯಾಲಿಟಿ ಥರ ಏನಾದರೂ ಕಾಣಿಸ್ಕೊಂಡ್ರೆ ಅದನ್ನು ಫರ್ದರ್ ಆಗಿ ನಾವು ಟೆಸ್ಟ್ ಮಾಡಿ ಪ್ರೂವ್ ಮಾಡಬೇಕು ಅದು ಕ್ಯಾನ್ಸರು ಅಲ್ವೋ ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಟೆಸ್ಟ್ ಯಾವ ಥರ ಮಾಡ್ತೀವಂದರೆ, ಒಂದು ಬಂದ್ಬಿಟ್ಟು ಎಕ್ಸ್ರೇ ಅಲ್ಲದೆ ಸ್ವಲ್ಪ ಮೋರ್ ಸೆನ್ಸಿಟಿವ್ ಸ್ಕ್ಯಾನ್ಸ್ ಮಾಡಿ ನೋಡ್ತೇವೆ. CT ಸ್ಕ್ಯಾನ್ ಆಗಿರ್ಬೋದು ಇಲ್ಲ PET ಸ್ಕ್ಯಾನ್ ಆಗಿರ್ಬೋದು, ಈ ಥರದ್ದು ಸ್ವಲ್ಪ ಅಡ್ವಾನ್ಸ್ಡ್ ಸ್ಕ್ಯಾನ್ಸ್ ಮಾಡಿ ಅದರದ್ದು ಕ್ಯಾಟಗರಿ ನೋಡ್ತೀವಿ, ಯಾವ ಥರ ಲೀಷನ್ ಆಗಿದೆ, ಅದು ಯಾವ ಥರದ್ದು ಗಡ್ಡೆ ಇದೆ ಲಂಗಲ್ಲಿ. ಸೊ ಅದನ್ನೊಂದು ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ. ಅದಲ್ಲದೆ ಯಾವ ಮಟ್ಟಕ್ಕೆ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಈ ಥರದ್ದು ಸ್ಕ್ಯಾನ್ಸ್ ಮಾಡಿದರೆ ಸ್ವಲ್ಪ ನಮಗೆ ಬೆಟರ್ ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಅದಲ್ಲದೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಜ್ ಆದ ನಂತರ ಇದು ಯಾವ ಥರದ್ದು ಗಡ್ಡೆ ಅನ್ನೋದು ನೋಡಬೇಕು. ಈ ಎಲ್ಲ ಕ್ಯಾನ್ಸರ್ಸು ನಾನು ಹೇಳ್ದಂಗೆ ಒಂದೇ ಟೈಪ್ ಇರಲ್ಲ, ಬಯಾಲಜಿ ಬೇರೆ ಥರ ಇರುತ್ತೆ. ಆ್ಯಂಡ್ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟು ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದು ಯಾವ ಥರದ ಗಡ್ಡೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸೊ ಅದಕ್ಕೆ ಈ ಬಯಾಪ್ಸಿ ಮಾಡ್ತೇವೆ. ಬಯಾಪ್ಸಿ ಅಂದರೆ ಒಂದು ಚಿಕ್ಕ ನೀಡಲ್ ತೊಗೊಂಡ್ಬಿಟ್ಟು ಆ ಟ್ಯೂಮರ್ ಏನಿದೆ ಅದರದ್ದು ಒಂದು ಸ್ಯಾಂಪಲ್ ತೊಗೊಂಡು ಅದನ್ನು ಟೆಸ್ಟ್ ಮಾಡಬೇಕು. ಸೊ ಟೆಸ್ಟ್ ಮಾಡಿಬಿಟ್ಟು ಯಾವ ಥರದ್ದು ಕ್ಯಾನ್ಸರ್ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ನಾನು ಹೇಳಿರೋ ಪ್ರಕಾರ ಈ ನಾನ್ ಸ್ಮೋಕಿಂಗ್ ಕ್ಯಾನ್ಸರ್ಸಲ್ಲಿ ಏನಿದೆ ಸಾಕಷ್ಟು DNA ರಿಲೇಟೆಡ್ ಮ್ಯೂಟೇಷನ್ಸ್ ಬರ್ತವೆ. ಸೊ ಅದಿರೋದ್ರಿಂದ ಅದಕ್ಕೆ ತಕ್ಕಂಗೆ ಟ್ರೀಟ್ ಮಾಡ್ಬೋದು. ಸೊ ಆ ಮ್ಯೂಟೇಷನ್ಸು ಇದೆಲ್ಲ ನೋಡೋದಕ್ಕೆ ಬೇರೆ ಸ್ಪೆಷಲೈಸ್ಡ್ ಟೆಸ್ಟ್ಸ್ ಇದೆ, ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ಅಂತ ಮಾಡ್ತಾರೆ. ಸೊ ನಾವು ಇಲ್ಲಿ ಅದನ್ನು ರೊಟೀನಾಗಿ ವಿ ಡೂ ಇಟ್ ಇವಾಗ ಎಲ್ಲ ಪೇಷಂಟ್ಸ್ಗೂ. ಅಡ್ವಾಂಟೇಜ್ ಬಂದು ಯಾವುದಾದ್ರೂ ಚಿಕ್ಕ ಅಬ್ನಾರ್ಮ್ಯಾಲಿಟಿ ಇಲ್ಲ ಟಾರ್ಗೆಟೆಡ್ ಆಪ್ಷನ್ಸ್ ಇದ್ದರೆ ಅವ್ರಿಗೆ ಅದನ್ನು ಯೂಸ್ ಮಾಡ್ಬೋದು. ಸೊ ಅದರಲ್ಲಿ ಸಾಕಷ್ಟು ಬೆನಿಫಿಟ್ ಬರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಕಂಪೇರ್ಡ್ ಟು ನಮಗೆ ಬರೀ ಕೀಮೊಥೆರಪಿ ಮಾಡೋದಕ್ಕಂತೂ ದಿಸ್ ವಿಲ್ ಬಿ ಅ ಈಸಿಯರ್ ಆಪ್ಷನ್. ಸೊ ಈ ಥರದ್ದು ಫ್ಯೂ ಟೆಸ್ಟ್ಸ್ ಮಾಡಿಬಿಟ್ಟು ಅದು ಕ್ಯಾನ್ಸರ್ದು ಎಕ್ಸ್ಟೆಂಟ್ ಏನು, ಸ್ಟೇಜ್ ಏನು, ಆ್ಯಂಡ್ ಅದಲ್ಲದೆ ಯಾವ ಥರದ್ದು ಯಾವ ಟೈಪ್ ಕ್ಯಾನ್ಸರ್ ಇದು ಅನ್ನೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ವಿಡಿಯೋಯಿಂದ ನಿಮ್ಮೆಲ್ಲರಿಗೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ. ಸೊ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು.